ಸವತಿ ತಾಯಿಯ ಭೀತಿ ಇರಲು ಕಾಡು ಕತ್ತಲ ಭೀತಿಯೋಡಿ ಕೂಗು ನಿಲ್ಲಿಸಿ ತಾಯಿಯನ್ನು ಹುಡುಕಲಾರಂಭಿಸಿದಳು. ಎಲ್ಲ ಮರಗಳ ಹಿಂದೆ ಹುಡುಕಿ, ಎಲ್ಲ ಪೊದೆಗಳ ಬಗ್ಗಿ ನೋಡಿ ಮೆಲ್ಲನೆ ಹುಡುಗಿ ಕಾಡಿನ ಕಟ್ಟ ಅರಣ್ಯಕ್ಕೆ ಹೋದಳು. ಒಂದು ಕಡೆ ನಾನು ಮನೆಗೆ ಏನಾರು ಹಸುವನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ನನ್ನ ಸವತಿ ತಾಯಿ ಇನ್ನೇನು ಮಾಡಿಬಿಡ್ತಾಳೋ ನನಗೆ ಅಂಥೇಳಿ ಒಂದು ಭಯ. ಇನ್ನೊಂದು ಕಾಡು ಪೂರ್ತಿ ಕಪ್ಪಾಗಿ ಆಗಿರ್ತಕ್ಕಂತಹ ಕತ್ತಲು. ಆ ಸಂದರ್ಭದಲ್ಲಿ ಅವಳು ಕಾಡಲ್ಲಿದ್ದಾಳೆ. ಇವಾಗ ಭಯ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ಭಯ ಆಗ್ತಾ ಇರೋ ಸಂದರ್ಭದಲ್ಲಿ ತನಗೆ ಯಾರಾದರೂ ಒಬ್ಬರು ರಕ್ಷಣೆಗೆ ಬೇಕಲ್ಲ. ಆ ರಕ್ಷಣೆಗೆ ಯಾರು ಬರ್ತಾರೆ? ತಾಯಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಈಗ ಹಸುವನ್ನು ಹುಡ್ಕೋದನ್ನು ಬಿಟ್ಟು ನನ್ನ ತಾಯಿ ಇಲ್ಲೇ ಎಲ್ಲೋ ಇದ್ದಾಳೆ, ಅವಳನ್ನು ನಾನು ಹುಡುಕಬೇಕು ಅಂಥೇಳಿ ಪ್ರತಿ ಮರದಿಂದಿಂದೆ ಹೋಗಿ ನೋಡ್ತೀಳೆ. ಕಾಣ್ತಾ ಇಲ್ಲ. ಅಲ್ಲಿ ಬೆಳೆದಿರ್ತಕ್ಕಂಥ ಪೊದೆಗಳಿರ್ತವೆ, ಆ ಪೊದೆಗಳ ಹತ್ರ ಹೋಗಿ ನೋಡ್ತೀಳೆ. ಎಲ್ಲಿ ಹೋಗಿ ನೋಡಿದ್ರು ತನ್ನ ತಾಯಿ ಕಾಣ್ತಾ ಇಲ್ಲ. ನಿಧಾನಕ್ಕೆ ನೋಡಿಕೊಂಡು ದಟ್ಟಾರಣ್ಯದೊಳಗಡೆಗೆ ಬಂದ್ಬಿಡ್ತಾಳೆ. ಬಂದ ಮೇಲೆ ಬೇಟೆಗಾಗಿ ಹೋದ ಮಾದ ಬೇಟೆ ಏನು ಸಿಕ್ಕದಿರಲು ಕೋವಿಯನ್ನು ಹೆಗಲ ಮೇಲೆ ಇಟ್ಟು ಬರುತ್ತಾ ಇದ್ದನು. ದಟ್ಟವಾದ ಹಳುವಿನಲ್ಲಿ ಏನೋ ಹರಿವುದನ್ನು ಕಂಡು ಬೇಗ ಕೋವಿಯನ್ನೆಳೆದು ಗುರಿಯಿಟ್ಟಲ್ಲೇ ನೋಡುತ್ತಾ ನಿಂತನು. ಇವಳು ಈ ಕಡೆ ತನ್ನ ತಾಯಿಯನ್ನು ಹುಡುಕೊಂಡು ಒಂದು ಹಳು ಅಂತ ಹೇಳಿದ್ರೆ ಒಂದು ಜಾಗ ಅಥವಾ ಓಡಾಡ್ತಕ್ಕಂಥ ಜಾಗ ಅಥವಾ ನೀರಲ್ಲಿರ್ತಕ್ಕಂಥ ಜಾಗ, ಆ ಜಾಗದಲ್ಲಿ ಕೊಪ್ಪೆಯನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಅದೇ ಸಂದರ್ಭದಲ್ಲಿ ಇವನೇನು ಮಾಡಿಯೇ ತನ್ನ ತಂದೆ ಅಥವಾ ಮಾದ ಅವನು ಬೇಟೆಗೆ ಅಂತ ಹೇಳಿ ಕಾಡಿಗೆ ಬಂದಿರ್ತಾನೆ. ಬಟ್ ಬೇಟೆಯಲ್ಲೂ ಸಿಕ್ಕಿಲ್ಲ. ಇಲ್ಲೆಲ್ಲೋ ಏನೋ ಒಂದು ಸೌಂಡ್ ಆಗ್ತಾ ಇದೆಯಲ್ಲ, ಹಳುನಲ್ಲಿ ಏನೋ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಅವನಿಗೆ. ಕಾಣಿಸಿದ ತಕ್ಷಣ ಕೋವಿ ತನ್ನ ಹೆಗಲ ಮೇಲೆ ಇರ್ತಕ್ಕಂಥದ್ದನ್ನು ಕೈಗೆ ತೆಗೆದುಕೊಂಡು ಹೊಡಿಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾನೆ. ಗುರಿ ಇಟ್ಟು ನಿಂತ್ಕೋತಾನೆ. ನಿಂತ್ಕೊಂಡ ಮೇಲೆ ಕಾಡ ಕರಿಯ ನೆರಳಲ್ಲಿ ಬೈಗುಗಪ್ಪಿನ ಮುಸುಗಿನಲ್ಲಿ ಬೇಟೆಯಾಗದ ಸಿಟ್ಟಿನಲ್ಲಿ ತಾಳ್ಮೆ ಇರಲಿಲ್ಲವನಿಗೆ. ಅಚ್ಚುಮೆಚ್ಚಿನ ಸೊಗಸುಗಾರ್ತಿ ಹೊಸಬಳಾದ ಮಾರಿ ಹೆಂಡತಿಗೇನಾದರೂ ಕೊಂಡು ಹೋಗುವನೆಂಬುದ ಅವನಿಗೆ ಹೆಮ್ಮೆಯು. ಸರಿ ಆಯಿತು, ಕಪ್ಪಾಗಿರ್ತಕ್ಕಂತಹ ಕತ್ತಲು. ಅದರ ಸಂದರ್ಭದಲ್ಲಿ ಏನೋ ಅವನಿಗೆ ಕೋಪ ಬರ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟೊತ್ತಿಂದ ಹುಡುಕಿದ್ರು ಒಂದೇ ಒಂದು ಬೇಟೆ ನನ್ನ ಕೈಗೆ ಸಿಕ್ಕಲಿಲ್ವಲ್ಲ. ಅದು ಅಲ್ಲದೆ ಏನಾದರೂ ಒಂದು ಬೇಟೆಯನ್ನು ತೆಗೆದುಕೊಂಡು ಹೋದರೆ ಇವಾಗಿನ ನಾನು ಮದುವೆ ಆಗಿರ್ತಕ್ಕಂತಹ ನನ್ನ ಹೆಂಡತಿಗೆ ತುಂಬ ಖುಷಿಯಾಗುತ್ತೆ. ಆ ಖುಷಿಯನ್ನು ಇನ್ನೂ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಉತ್ಸಾಹ ಜಾಸ್ತಿ ಆಗ್ತದೆ. ಯಾಕೆಂದರೆ ಒಂದು ಕಣ್ಣು ಮುಂದೆ ಯಾವುದೋ ಒಂದು ಪ್ರಾಣಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಷ್ಟು ತನ್ನ ಹೆಂಡತಿಯ ಮೇಲೆ ಪ್ರೀತಿಯನ್ನು ಅವನು ತೋರಿಸ್ತಾ ಹೋಗ್ತೀಯಾನೆ. ನೆಕ್ಸ್ಟು, ನಾಗಿ ಕಂಬಳಿ ಕೊಪ್ಪೆ ಹಾಕಿಕೊಂಡು ಬರುತ್ತಿರೆ ಹಳುವಿನಲ್ಲಿ ದೂರ ಮಾದನ ಕಣ್ಣಿಗೆ ಕಾಡಿನ ಜಂತು ಬಂದಂತಾಯಿತು. ಮತ್ತೆ ನೋಡಿದ ಕರಿಯ ಕೂದಲು ಹಂದಿ ಎಂದು ನಿಶ್ಚಯಿಸುತ್ತಾ ಬೇಗ ಗುರಿ ಇಟ್ಟೀಡು ಹೊಡೆದನು. ಗುಂಡು ಸಿಡಿಯಿತು, ಹಾರಿತು. ಸೊ ನಾಗಿ ಹಳುವಿನಲ್ಲಿ ಏನು ಮಾಡ್ತಾಳೆ, ಕೊಪ್ಪೆ ಹಾಕ್ಕೊಂಡು ಆ ಕಡೆಯಿಂದ ಆ ಕಡೆಗೆ ನಡ್ಕೊಂಡು ಹೋಗ್ತಿದ್ದಾಳೆ. ನಡ್ಕೊಂಡು ಹೋಗ್ತಾ ಇದ್ರೆ ಇವನ ಕಣ್ಣಿಗೆ ಯಾವುದೋ ಒಂದು ಪ್ರಾಣಿ ಹೋಗ್ತಾ ಇದೆ. ಆ ಪ್ರಾಣಿ ಯಾವುದು? ಹಂದಿ. ಕಾಡು ಹಂದಿನೇ ಹೋಗ್ತಾ ಇದೆ. ಆ ಹಂದಿಗೆ ನಾನು ಏನಾದರೂ ಮಾಡಿ ಗುಂಡು ಹೊಡೆದ್ರೆ ನನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಆ ಒಂದು ಹಂದಿಗೆ ಅಂದರೆ ಆ ನಾಗಿಗೆ ಗುರಿ ಇಟ್ಟು ಈಡನ್ನು ಹೊಡಿತಾನೆ. ಹೊಡೆದ ತಕ್ಷಣ ಗುಂಡು ಹಾರಿತು. ಗುಂಡು ಹಾರದ ಮೇಲೆ ಗುಂಡು ಡಮ್ ಎಂದೊಡನೆ ಅವನಿಗೆ ಏನೋ ಕೂಗು ಕೇಳಿ ಬಂತು. ಸತ್ತೆ ಅವ್ವ ಅವ್ವ, ಅಪ್ಪ ಅಪ್ಪ ಎಂದಿತು. ಕಾಲು ನಡುಗಿ, ಕೈಯು ನಡುಗಿ, ಎದೆಯು ಜೀವಗಳೆಲ್ಲ ನಡುಗಿ ಸತ್ತ ಹೆಣದಂತಾದ ಮಾದ ಕೋವಿ ಕೆಳಗೆ ಬಿದ್ದಿತು. ಇವನು ಈ ಕಡೆ ಇಟ್ಕೊಂಡು ಆ ಬಂದೂಕಲ್ಲಿ ಹೊಡೆದ್ನಲ್ಲ, ಹೊಡೆದಿದ್ದ ರಭಸಕ್ಕೆ ಆ ಗುಂಡು ಹೋಗಿ ಆ ಹುಡುಗಿಗೆ ಹೊಡಿತು. ಹೊಡೆದಿದ ತಕ್ಷಣ ಅವಳಿಗೆ ನೋವು ಅನ್ನೋದು ವಿಪರೀತವಾಗಿ ಆಗೋಯ್ತು. ಆವಾಗ ಏನೋ ಬಂದುಬಿತ್ತಲ್ಲ, ಇಷ್ಟೊಂದು ನೋವು ಕೊಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು, ಅಪ್ಪ ಅಮ್ಮ ನನಗೆ ತುಂಬ ನೋವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಿರ್ಚ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಆ ಮುಂದೆ ಹಾಕ್ತಾ ಇರೋ ಸಂದರ್ಭದಲ್ಲಿ ಮಾದನಿಗೆ ನಾನು ಯಾರಿಗೋ ಬೇರೆಯವ್ರಿಗೇನೋ ಹೊಡೆದ್ಬಿಟ್ಟನ ಅಥವಾ ಯಾವುದಾದ್ರೂ ಮನುಷ್ಯನಿಗೆ ಹೊಡೆದ್ಬಿಟ್ನ ಅಂತ ಹೇಳ್ಬಿಟ್ಟು ಅವನಿಗೆ ಭಯ ಆಗೋಗ್ಬಿಟ್ಟು ತಾನೂ ಕೂಡ ಸತ್ತೋಗ್ಬಿಡ್ತೀನೇನೋ ಅನ್ನೋ ಮಟ್ಟಕ್ಕಾಗ್ಬಿಡತ್ತೆ. ಆ ತಕ್ಷಣಕ್ಕೆ ತನ್ನ ಕೈಯಲ್ಲಿರ್ತಕ್ಕಂಥ ಬಂದೂಕ ಅಥವಾ ಕೋವಿ ಕೆಳಗೆ ಬಿಟ್ಟು ಎಲ್ಲಿ ಬಿದ್ದಿದೆ ಅಂಥೇಳಿ ಆ ಕಡೆಗೆ ಓಡಿ ಬರೋದಕ್ಕೆ ಮುಂದಾಗ್ತಾನೆ. ಜೀವವನ್ನು ಕೈಲಿ ಹಿಡಿದು ಹುಚ್ಚನಂತೆ ಬಿದ್ದು ಹೆದ್ದು ಜಂತು ಬಿದ್ದ ಜಾಗಕ್ಕಾಗಿ ಮಾದ ಓಡಿ ಹೋದನು. ಎದೆಗೆ ಗುಂಡು ಬಿದ್ದ ನಾಗಿಯು ಮಾದನನ್ನು ಕಂಡ ಕೂಡಲೇ ಸತ್ತೆನಪ್ಪ ಅಯ್ಯೋ ಅವ್ವ ಅಂತ ಅಂದ್ಲು. ಇವನಿಗೆ ಭಯ ಆಗೋಯ್ತು. ಗುಂಡು ಹೋಗಿ ಹೊಡಿತಲ್ಲ, ಹೊಡೆದ ತಕ್ಷಣ ಮನುಷ್ಯ ಯಾರೋ ಕೂಕ್ಕೊಂಡಂಗೆ ಆಗೋಯ್ತು. ಇವನ ಕೈಲಿ ಏನಾಗೋಯ್ತೋ ಅಥವಾ ಆ ಪ್ರಾಣಿ ಎಲ್ಲಿ ಬಿದ್ದಿದೆಯೋ ಅಂಥೇಳಿ ಆ ಪ್ರಾಣಿಯನ್ನು ಹುಡುಕೊಂಡು ಬರ್ತಾನೆ. ಪ್ರಾಣಿಯನ್ನು ಹುಡುಕೊಂಡು ಓಡಿ ಬಂದಾಗ ಗುಂಡು ಎದೆಗೆ ಗುಂಡು ಬಿದ್ದಿದೆ. ನಾಗಿಯನ್ನು ನೋಡ್ತಾನೆ. ಮಾದನನ್ನು ಹೋಗಿ ಎತ್ಕೊಳ್ಳೋಕ್ಕೆ ಅಂತ ಹೇಳಿ ನೋಡ್ತಾ ಇರ್ತಾನೆ. ಆವಾಗ ಅವಳು ಕೂಡ ನೋಡ್ತಾಳೆ. ನೋಡಿದ ತಕ್ಷಣ ಅಪ್ಪನನ್ನು ನೋಡ್ಬಿಟ್ಟು ಅಪ್ಪ ನಾನು ಸತ್ತೋಗ್ತಾ ಇದ್ದೀನಿ ಅಯ್ಯೋ ಅಂಥೇಳಿ ನೋವಿನಿಂದ ಕಿರ್ಚ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಆಮೇಲೆ
ಮಾದ, ಅಯ್ಯೋ ಕೆಟ್ಟೆನಲ್ಲ ಮಗಳೇ, ನಿನ್ನ ಕೊಂದೆನಲ್ಲ, ಕೊಲ್ಲಲೆಂದೇ ಹೆತ್ತೆನವ್ವ, ಅಯ್ಯೋ ಅಯ್ಯೋ ಅಂದನು. ಬಯ್ಯಬೇಡ ಅಪ್ಪ, ಎನ್ನ ತುಂಗೆಯನ್ನು ಹುಡುಕಿ ತರುವೆ, ಹೊಡೆಯಬೇಡ ಹುಡುಕಿ ತರುವೆ ಎಂದು ನಾಗಿಯೂ ಸತ್ತಳು. ಇಲ್ಲೇನಾಯಿತು, ಮಾದ ಬಂದು ನೋಡ್ತಾನೆ. ನೋಡಿದ ತಕ್ಷಣ ತನ್ನ ಮಗಳಿಗೆ ಅವನಿಗೆ ಬಂದೂಕಲ್ಲಿ ಗುಂಡನ್ನು ಹೊಡೆದ್ಬಿಟ್ಟಿಯಾನೆ. ಆಮೇಲೆ ನಾನು ಕೊಲ್ಲೋದಕ್ಕೆ ನಿನ್ನನ್ನು ಉಳಿಸ್ಕೊಂಡೆಂದೇನಮ್ಮ, ಅಥವಾ ನಿನ್ನನ್ನು ಕೊಲ್ಲಬೇಕು ಅಂತಲೇ ನಾನು ನಿನ್ನನ್ನು ಹುಡ್ಸಿದ್ನೇನೋ ಅಂಥೇಳಿ ತನ್ನ ತಲೆಯನ್ನು ಚಚ್ಕೊಂಡು ಹೇಳ್ತಾ ಇರ್ತಾನೆ. ಆವಾಗ ಅವಳಿಗೆ ಭಯ ಆಗೋಗತ್ತೆ. ನಮ್ಮಪ್ಪ ಬಂದು ಹೊಡೆದ ನನಗೆ, ಇನ್ನೂ ಹೊಡೆದ್ಬಿಡ್ತಾನೆ ಇವಾಗ, ಇನ್ನೂ ಹೊಡೆಯೋದ್ರಿಂದ ನನಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾಳೆ, ದೈನ್ಯವಾಗಿ ಕೇಳ್ಕೊತಾಳೆ, ಅಪ್ಪ ನನಗೇನು ಮಾಡಬೇಡ, ನಾನು ಹೋಗಿ ತುಂಗೆದನವನ್ನು ಹುಡುಕೊಂಡು ಬರ್ತೀನಿ, ನೀನು ಹೊಡೆಯಬೇಡ ನನಗೆ, ನೀನು ನನಗೆ ಹೊಡಿಬೇಡ, ನಾನು ಹುಡುಕೊಂಡು ಬರ್ತೀನಿ. ಅವಳಿಗೆ ಬಿದ್ದಿರೋದು ಗುಂಡು, ಆದರೆ ಅವಳಿಗೆ ಗೊತ್ತಾಗ್ತಾ ಇಲ್ಲ, ಅಪ್ಪ ಹೊಡೆದ್ಬಿಟ್ಟಿಯ ನನಗೆ, ಮತ್ತೆ ಹೊಡಿತಾನೆ. ಸೊ ಈ ಹೊಡೆಯೋದ್ರಿಂದ ತಪ್ಪಿಸ್ಕೋಬೇಕು ಅಂಥೇಳಿ ನಾನು ಹುಡುಕೊಂಡು ತರ್ತೀನಪ್ಪ, ನೀನೇನೂ ನನಗೆ ಮಾಡಬೇಡ ಅಂಥೇಳಿ ಸಾಯೋ ಮೂಮೆಂಟಲ್ಲೂ ಅವ್ರ ಅಪ್ಪನ ಹತ್ರ ದೈನ್ಯವಾಗಿ ಭಯದಲ್ಲಿ ಕೇಳ್ಕೊತಾಳೆ ನಾಗಿ. ಮಗಳ ನೆತ್ತರು ಹರಿದು ಹಾರಿ ಅಪ್ಪನೆದೆಯನ್ನು ಮೋಯಿಸಿತ್ತು. ಅವಳ ಎದೆಯಲ್ಲಿ ಹೊಕ್ಕು ಗುಂಡು ಬೆನ್ನ ನೀಲಿ ಹೊರಟೆದ್ದಿತು. ಮಾದ ಮಗಳ ಕೆಂಪು ದೇಹವ ಅಪ್ಪಿಕೊಂಡು ಮೂರ್ಛೆ ಹೋದ ಎಂದನೇ ಅದು ಸುಳ್ಳು, ಸತ್ತೇ ಹೋದನು. ಮಗಳನ್ನು ನೋಡಿದ್ಮೇಲೆ ಮತ್ತೆ ಎತ್ಕೊಂಡಿದ್ದ ತಕ್ಷಣ ಅವಳ ಎದೆಯಿಂದ ಹರಿತಾ ಇರ್ತಕ್ಕಂತಹ ರಕ್ತ ಅವನ ದೇಹಕ್ಕೂ ಕೂಡ ಪೂರ್ತಿಯಾಗಿ ಹೋಗ್ಬಿಟ್ಟಿರತ್ತೆ. ಎಲ್ಲ ಅಷ್ಟು ರಕ್ತ ಸೋರಿ ಇವನ ದೇಹದೆಲ್ಲ ಕಡೆ ಏನಾಗಿದೆ, ಕೆಂಪಾಗೋಗಿದ ತಕ್ಷಣ ಅವಳು ಆ ಕಡೆ ಸಾಯ್ತಾಳೆ. ಇವನು ಆ ರಕ್ತವನ್ನೆಲ್ಲವನ್ನು ನೋಡಿ ತನ್ನ ಮಗಳು ಸತ್ತೋದ್ಲು ಅಂತ ಹೇಳಿ ಗೊತ್ತಾದ ಮೇಲೆ ಮೂರ್ಛೆ ಹೋದ ರೀತಿಯಲ್ಲಿ ಆಗುತ್ತೆ. ಸೊ ಅದು ಮೂರ್ಛೆ ಆಗಲಿಲ್ಲ, ಅವನು ಕೂಡ ತನ್ನ ಮಗಳ ಜೊತೆ ಸಾವನ್ನು ಅಪ್ಕೊಳ್ತಾನೆ. ಮಗಳ ಎದೆಯನ್ನು ತನ್ನ ಕೋವಿಯ ಗುಂಡು ಹೊಕ್ಕು ಕೊಂದರೇನು, ತಾನೇ ಕೊಂದ ಮಗಳ ಸಾವೆ ಗುಂಡಿನೇಟಾಯ್ತವನಿಗೆ. ಕೊಂದ ತಂದೆಯು ಸತ್ತ ಮಗಳ ಅಪ್ಪಿಕೊಂಡು ಬಿದ್ದನಲ್ಲಿ, ಮೌನವಾದ ಕಾಡಿನಲ್ಲಿ ಮಾರಿ ಕತ್ತಲು ಮುಸುಗಿತು. ಸೊ ಇವಾಗ ಮಗಳನ್ನು ಕೊಂದ ಮೇಲೆ ಇವನು ತಾನೇ ಏನು ಗುಂಡೊಡ್ಕೊಂಡು ಸಾಯಲಿಲ್ಲ. ತನ್ನ ಮಗಳಿಗೆ ನಾನು ಏನು ಗುಂಡೇಟು ಹೊಡೆದಿದ್ನೋ, ತನ್ನ ಮಗಳ ಸಾವೇನಾಯಿತೋ ಅದೇ ಅವನಿಗೆ ಗುಂಡೇಟಾಗೋಯ್ತು. ಆಮೇಲೆ ಹಾಗೆ ತನ್ನ ಮಗಳನ್ನು ಅಪ್ಕೊಂಡು ಮಗಳ ಮೇಲೆ ಬಿದ್ದು ತನ್ನ ಸಾವನ್ನು ಕಂಡ್ಕೊಳ್ತಾನೆ. ಅಲ್ಲಿವರೆಗೂ ಸೌಂಡು ಆ ಕಾಡಲ್ಲಿ ದೈನ್ಯವಾಗಿ ಕೇಳಿಸ್ಕೊತಾ ಇತ್ತು, ನಾನು ಸಾಯಿಸ್ಬಿಟ್ನಲ್ಲಮ್ಮ ನಿನ್ನ ಅಂಥೇಳಿ. ಆ ಕಡೆಯಿಂದ ಮಗಳೂ ಹೇಳ್ತಾ ಇದ್ಲು, ಅಪ್ಪ ನನ್ನ ಗುಡಿಬೇಡ, ನಾನು ಹೋಗಿ ತುಂಗೇದನವನ್ನು ಹುಡುಕೊಂಡು ಬರ್ತೀನಿ ಅಂಥೇಳಿ. ಆದರೆ ಇವಾಗ ಆ ಕತ್ತಲು ಅನ್ನೋದು, ಅಂದರೆ ಆ ಕಾಡಿನ ನಿಶಬ್ದತೆ ಅನ್ನೋದು ಜಾಸ್ತಿ ಆಗ್ತಾ ಹೋಯಿತು. ಅಡಿಗೆ ಮಾಡಿ ಇಟ್ಟು ಮಾದಗಾಗಿ ಕಾದು ಗುಡಿಯ ಹೊಸಲಿನಲ್ಲಿ ಕುಳಿತು ಎದುರು ನೋಡುತ್ತಿದ್ದಳು. ನಾಗಿ ಬರದಿರೆ ಹಿಗ್ಗಿ ಮಾದ ಬರದಿರೆ ಕುಗ್ಗಿ ಕಾದು ಬೇಸರಾಗಿ ಮಲಗಿ ನಿದ್ದೆ ಹೋದಳು. ಈ ಕಡೆ ಅವನು ಬೇಟೆಗೆ ಹೋದನು, ಬಂದಿಲ್ಲ. ತುಂಗೇದನವನ್ನು ಹುಡುಕೊಂಡು ಹೋಗಿರ್ತಕ್ಕಂಥ ನಾಗಿನೂ ಕೂಡ ಮನೆಗೆ ಬಂದಿಲ್ಲ. ಈ ಕಡೆ ತನ್ನ ಗಂಡ ಬರ್ತಾನೆ ಅಂಥೇಳಿ ಅವನಿಗೋಸ್ಕರ ಅಡುಗೆ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಾಗಿನ್ನೂ ಹೊಸ್ದಾಗಿ ಮದುವೆ ಆಗಿದ್ದಾರಲ್ವ, ಸೊ ಅದರಿಂದ ವೆಯ್ಟ್ ಮಾಡ್ತಾ ಇದ್ದಾಳೆ. ಗಂಡ ಇನ್ನೂ ಬರ್ತಾ ಇಲ್ಲ. ಅಕಸ್ಮಾತ್ ಗಂಡನಿಗಿಂತ ಮುಂಚೆ ನಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅವಳು ಅಲ್ಲೇ ಎಲ್ಲಾದರೂ ಹೋಗ್ಬಿಡ್ಲಿ ಅಂಥೇಳಿ ಅನ್ಕೋತೀಯಾಳೆ. ಅವಳು ಬರಲೇಬಾರ್ದು. ಆದರೆ ಮಾದ ಬರಲಿಲ್ವಲ್ಲ ಅಂಥೇಳಿ ಮತ್ತೆ ಮನಸ್ಸಿನಲ್ಲಿ ವೇದನೆ ಜಾಸ್ತಿ ಆಗ್ತಾ ಇದೆ, ವಿರಹ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಎಷ್ಟೊತ್ತು ಅಂತ ಕಾಯೋಕ್ಕಾಗತ್ತೆ. ಅವಳು ಕಾದು ಸ್ವಲ್ಪ ಹೊತ್ತು ಹಾಗೆ ನೋಡಿ ಹಾಗೆ ಮಲ್ಕೊಂಡು ನಿದ್ದೆ ಹೋಗ್ಬಿಡ್ತಾಳೆ. ಯಾರು? ಮಾದ ನಾಗಿ ಇಬ್ಬರನ್ನು ಊರಿನವರು ಹುಡುಕಿ ಎಲ್ಲಿ ಅವರ ಸುಳಿವು ಕಾಣದೆ ಮತ್ತೆ ಊರಿಗೆ ಬಂದರು. ಗಂಡ ಹೋದನಲ್ಲ ಎಂದು ಮಾದಿ ಹತ್ತು ಕಡೆಗೆ ಸಿಂಗನನ್ನ ಮದುವೆಯಾಗಿ ಮಾದನನ್ನ ಮರೆತಳು. ಇವರು ಬರೋದು ಗೊತ್ತೇ ಆಗಲಿಲ್ವಲ್ಲ, ಎಲ್ಲೋದ ನನ್ನ ಗಂಡ, ನನ್ನ ಮಗಳು ಎಲ್ಲೋದ್ರು ಅಂಥೇಳಿ ಊರವರೆಲ್ಲರ ಮುಂದೆನೂ ಹೇಳ್ಕೊತಾಳೆ. ಎಲ್ಲರೂ ಕೂಡ ಹೋಗಿ ಕಾಡಲ್ಲೆಲ್ಲ ಹುಡುಕ್ತಾರೆ. ಎಲ್ಲಿ ಹುಡುಕಿದ್ರೂ ಸಿಕ್ಕಲಿಲ್ಲ. ಅಪ್ಪ ಮತ್ತು ಮಗಳು ಎಲ್ಲೋ ಹೊರಟೋಗ್ಯಾರೆ, ಎಲ್ಲೋ ಏನೋ ಆಗೋಗಿದೆ ಅಂತ ಹೇಳಿಬಿಟ್ಟು ಒಂದಷ್ಟು ದಿನ ಹಾಗೆ ಅವಳಿದ್ದವಳು ಏನು ಮಾಡ್ತಾಳೆ, ಕೊನೆಗೆ ಅವರು ನನ್ನ ಗಂಡ ಸತ್ತೋದ್ನಲ್ಲ ಅನ್ನೋ ಒಂದು ಬೇಜಾರಲ್ಲಿ, ನೋವಲ್ಲಿ ಹಾಗೆ ಇದ್ದು ತನ್ನ ಬದುಕನ್ನು ಮುಂದುವರಿಸಬೇಕು ಅಂಥೇಳಿ ಸಿಂಗ ಅಂತಕ್ಕಂಥ ಇನ್ನೊಬ್ಬ ಹುಡುಗನನ್ನು ಅವಳು ಮದುವೆ ಆಗ್ತಾಳೆ. ಮದುವೆ ಆದಮೇಲೆ 6 ತಿಂಗಳಾದ ಮೇಲೆ ಮಾದ ಮರೆತು ಹೋದ ಮೇಲೆ ಮಣ್ಣು ತಟ್ಟಿ ಹೆಣೆಯಲೆಂದು ಬೆತ್ತವನ್ನು ಹುಡುಕುತ್ತಾ ಸಿಂಗನೊಡನೆ ಕೂಡಿ ಮಾದಿ ದಟ್ಟವಾದ ಕಾಡಿನಲ್ಲಿ ಸರಸದಿಂದ ಹರಟೆಯಾಡಿ ಗಂಡನೊಡನೆ ಹೋದಳು. ಸೊ ಇವರು ಬೆತ್ತದಿಂದ ತಟ್ಟೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಬೆತ್ತವನ್ನು ಹುಡುಕೊಂಡು, ಅಂದರೆ ಬಿದಿರನ್ನು ಹುಡುಕೊಂಡು ಕಾಡಿಗೆ ಬರ್ತಾರೆ.
ಕಾಡಿಗೆ ಬರಬೇಕಾದಾಗ ಹೆಂಗೆಂಗೋ ಚೆನ್ನಾಗಿ ತುಂಬ ವೈಬ್ರೆಂಟಾಗಿ ಮಾತಾಡಿಕೊಂಡು ಪ್ರೀತಿಯಿಂದ ಮಾತಾಡಿಕೊಂಡು ಏನು ಮಾಡ್ತಾಳೆ, ಸಿಂಗನೊಡನೆ ಮಾತಾಡಿಕೊಂಡು ಅವನು ಇವಳ ಜೊತೆ ಮಾತಾಡಿಕೊಂಡು ಇವಳು ಅವನ ಜೊತೆ ಮಾತಾಡಿಕೊಂಡು ಇಬ್ಬರು ಕೂಡ ಆ ಪುಟ್ಟಿಯನ್ನು ಮಾಡಬೇಕು ಅಥವಾ ತಟ್ಟೆಯನ್ನು ಮಾಡ್ಕೊಳ್ಬೇಕು ಅಂಥೇಳಿ ಬಿದರನ್ನು ಹುಡುಕೊಂಡು ಕಾಡೊಳಗಡೆ ಬರ್ತಾರೆ. ಅಡವಿಯಲ್ಲಿ ತಿರುಗಿ ತಿರುಗಿ ಬೆತ್ತಗಳನ್ನು ಕಡಿದು ಗಂಡ ಹೆಂಡರು ಇಬ್ಬರು 2 ಹೊರೆಯ ಹೊತ್ತು ಬರುತ್ತಾರೆ. ಸಿಂಗ ಬೆಚ್ಚಿ ಬಿದ್ದು ನಿಂತು ಮಾದಿಯನ್ನು ಕರೆದು ತೋರಿದ. ಹೊತ್ತ ಹೊರೆಯ ಕೆಳಗೆ ಜರಿದು ಮಾದಿ ಮೂರ್ಛೆ ಹೋದಳು. ಇಲ್ಲೇನಾಯಿತು, ಅವರಿಬ್ಬರು ಬಿದಿರು ಸಿಕ್ಕದ ಮೇಲೆ ಇಬ್ಬರು ಕೂಡ ಕಟ್ ಮಾಡ್ಕೊಳ್ತಾರೆ. ಹೇಗೆ ಬೇಕೋ ಹಾಗಾಗಿ, ಅಂದರೆ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟನ್ನು ಕಟ್ ಮಾಡಿಕೊಂಡು 2 ಹೊರೆಯನ್ನು ಮಾಡ್ಕೋತಾರೆ. 2 ಹೊರೆಯನ್ನು ಮಾಡ್ಕೊಂಡ್ಮೇಲೆ ಸಿಂಗ 1 ಹೊರೆ, ಮಾದಿ 1 ಹೊರೆಯನ್ನು ಒತ್ಕೊಂಡು ಮುಂದಕ್ಕೆ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವನೇನಿದ್ದಾನಲ್ಲ ಸಿಂಗ, ಏನೋ ಒಂದು ದೊಡ್ಡ ಮರದ ಕೆಳಗಡೆ ಏನೋ ಒಂದು ಬಿದ್ದಿರೋ ರೀತಿಯಲ್ಲಿರ್ತಕ್ಕಂಥದ್ದನ್ನು ನೋಡ್ಬಿಟ್ಟು ಹಾಗೆ ಮಾದಿಯನ್ನು ಕರೆದು ತೋರಿಸ್ತಾರೆ. ಮಾದಿಯನ್ನು ಕರೆದು ತೋರಿಸಿದ ಮೇಲೆ ಮಾದಿ ಅಲ್ಲೇ ಮೂರ್ಛೆ ಬಿದ್ದು, ಅಂದರೆ ಮೇಲಿರ್ತಕ್ಕಂಥ ಸೌದೆಯನ್ನೆಲ್ಲವನ್ನು ಕೆಳಗಾಕ್ಬಿಟ್ಟು ಮೂರ್ಛೆ ಹೋಗ್ತಾಳೆ. ಏನಪ್ಪ ರೂಪ ಅಲ್ಲಿ ಏನಂಗೆ ಕಾಣ್ತಾ ಇದ್ದಲ್ಲ ಅಂಥೇಳಿ. ಏನಲ್ಲಿ ಕಾಣ್ತಾ ಇರೋದು ಅಂತ ಹೇಳಿದ್ರೆ, ದೊಡ್ಡದೊಂದು ಮರದ ಕೆಳಗೆ ದಟ್ಟವಾದ ಹಳುವಿನಲ್ಲಿ ಒಣಗಿದ ಎಲೆಗಳ ಹೊದ್ದುಕೊಂಡು ಬೆಳ್ಳಗಾಗಿ ಹೊಳೆಯುತ್ತಾ ಒಂದನೊಂದು ಅಪ್ಪಿಕೊಂಡ ಅಸ್ಥಿಪಂಜರವೆರಡು ಕಂಡರು. ಸಿಂಗ ಮಾದಿಯರಿಬ್ಬರನ್ನು ಮೂದಲಿಸುವಂತಿದ್ದವು. ಅವನೇನು ತೋರಿಸಿದ ಅಂತ ಹೇಳಿದ್ರೆ, ಒಂದು ದೊಡ್ಡ ಮರ, ಆ ಮರದ ಕೆಳಗಡೆ ಒಣಗಿದ ಎಲೆಗಳೆಲ್ಲವೂ ಬಿದ್ದಿದೆ. ಅದರ ಮೇಲೆ ಆ ಒಣಗಿದ ಎಲೆಗಳೆಲ್ಲವೂ ಕೂಡ ಮುಚ್ಕೊಂಡಿರೋ ರೀತಿಯಲ್ಲಿ, ಯಾವುದ್ರ ಮೇಲೆ, ಅಸ್ಥಿಪಂಜರಗಳ ಮೇಲೆ. ಆ ಅಸ್ಥಿಪಂಜರ ಒಂದನ್ನೊಂದು ತಬ್ಬಿಕೊಂಡು ಹಾಗೆ ಮಲಗಿರ್ತಕ್ಕಂತಹ ರೀತಿಯಲ್ಲಿದ್ದಾವೆ. ಅವೆರಡು ಎದ್ದು ಬಂದು ಇವರನ್ನು ಮೂದಲಿಸ್ತಿದ್ದಾವೆ, ಅವಮಾನಿಸ್ತಿದ್ದಾವೆ ಅನ್ನೋ ರೀತಿಯಲ್ಲಿ ಅವಾಗೆ ಸಿಂಗ ಮತ್ತು ಮಾದಿ ಇಬ್ರಿಗೂ ಅನ್ನಿಸ್ಬಿಡುತ್ತೆ. ಕೊಳೆತು ಹೋದ ಕಂಗಳಿಂದ ಸಿಂಗ ಮಾದಿಯರನ್ನು ನೋಡಿ ಕರಗಿ ಹುಳು ಹಿಡಿದಿದ್ದ ಬಾಯಿಗಳಿಂದ ಕಿಲಕಿಲ ನಕ್ಕವು. ಸಿಂಗ ಮಾದಿಯರನ್ನು ನೋಡಿ ಅಸ್ಥಿಪಂಜವೆರಡು ಎದ್ದು ಕೇಕೆ ಹಾಕುತ್ತಾ ಒಂದನೊಂದು ಅಪ್ಪಿಕೊಂಡೇ ಬಂದವು. ಕೊಳೆತು ಸತ್ತು ಆಗಲೇ 6-7 ತಿಂಗಳಾಗಿದ್ದ ಮೇಲೆ ಆ ದೇಹದ ಮೇಲಿರ್ತಕ್ಕಂಥ ರಕ್ತ ಮಾಂಸ ಎಲ್ಲವೂ ಕೂಡ ಹೊರಟೋದ್ಮೇಲೆ ಆ ಬಾಯಲ್ಲಿ ಉಳದ ರೀತಿಯಲ್ಲೋ ಅಥವಾ ಬಾಯಿನಲ್ಲಿ ಏನೇನೋ ಬಿದ್ದಿತ್ತೋ ಅಂತಹ ಬಾಯಿನಲ್ಲೇ ಕಿಲ ನಕ್ಕೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅವರಿಬ್ಬರಿಗೆ. ಅವೆರಡು ಆ ಅಸ್ಥಿಪಂಜರಗಳು 2 ಬಂದು ಇವರನ್ನು ಓಡಿಸ್ಕೊಂಬರೋ ರೀತಿಯಲ್ಲಿ, ಅವ್ರ ಬಗ್ಗೆ ಮಾತಾಡೋ ರೀತಿಯಲ್ಲಿ ಏನೇನೋ ಅನ್ನಿಸ್ತಾ ಇದೆ ಅವರಿಬ್ಬರಿಗೆ. ಯಾರಿಗೆ? ಸಿಂಗ ಮತ್ತು ಮಾದಿಯರಿಗೆ. ಇವರಿಬ್ಬರು ಬಂದು ನಮ್ಮನ್ನು ಹಿಡ್ಕೊಂಡ್ಬಿಡ್ತಾರೇನೋ, ಇವರಿಬ್ಬರು ಬಂದು ನಮ್ಮನ್ನು ಸಾಯಿಸ್ಬಿಡ್ತಾರೇನೋ ಅನ್ನೋ ರೀತಿಯಲ್ಲಿ ಅವ್ರಿಗೆ ಭಯ ಆಗೋಗ್ತಾ ಇದೆ. ಸಿಂಗ ಮಾದಿಯರಿಬ್ಬರಾಗ ಸತ್ತುದಿದ್ದುದನ್ನು ಮರೆತು ಹೆದರಿ ಅಬ್ಬರಿಸುತ್ತಾ ಕೂಗಿ ಹೋಡಿ ಊರಿಗೆ ಬಂದರು. ಬಂದ 2 ದಿನಗಳಲ್ಲಿ ಭೀತಿಯಿಂದ ರೋಗ ಬಂದು ಅಬ್ಬರಿಸುತ್ತಾ ಹೆದರಿ ಕಡೆಗೆ ಸತ್ತೇ ಹೋದರು. ಅವರಿಬ್ಬರು ಸತ್ತೋಗಿದ್ದಾರೇನೋ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಅವ್ರೇನು ಮಾಡಿದ್ರು, ಅಷ್ಟೆಲ್ಲ ನಮ್ಮನ್ನೇ ನೋಡಿ ನಮ್ಮನ್ನೇ ಇಟ್ಕೊಳಕ್ಕೆ ಬರ್ತಿದ್ದ ಇದ್ದಾವೇನೋ, ನಮಗೆ ಈ ರೀತಿ ಅವಾಚ್ಯ ಶಬ್ದಗಳು ಮಾತಾಡ್ತಾ ಇದ್ದಾವೇನೋ, ಅಥವಾ ನಮ್ಮ ಬಗ್ಗೆನೇ ಅವರು ಮೂದಲಿಸ್ತಾ ಇದ್ದಾವೇನೋ ಅನ್ನೋ ಒಂದು ಭಯದಲ್ಲಿ ಅವ್ರೇನು ಮಾಡಿಬಿಡ್ತಾರೆ, ಊರ ಕಡೆಗೆ ಬಂದುಬಿಡ್ತಾರೆ. ಬಂದ ಮೇಲೆ ಅವ್ರು ನಮ್ಮನ್ನೇ ಇಟ್ಕೊಂಡ್ಬಿಡ್ತಾರೇನೋ, ನಮ್ಮನ್ನೇ ಸಾಯಿಸ್ಬಿಡ್ತಾರೇನೋ ಒಂದು ಮಾನಸಿಕ ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ. ಸೊ ಅದು ಮಾನಸಿಕ ಗೊಂದಲದಿಂದ ಏನಾಗ್ತಾರೆ, ನಮ್ಮನ್ನು ಸಾಯಿಸ್ಬೋದು ಅಂತ ಹೇಳಿಬಿಟ್ಟು ಅದೇ ಒಂದು ರೋಗ ಜಾಸ್ತಿ ಆಗಿಬಿಟ್ಟು ಅವರು ಕೂಡ ಸತ್ತೋಗ್ಬಿಡ್ತಾರೆ. ನಮ್ಮನ್ನು ಸಾಯಿಸ್ಬಿಡ್ತಾರೇನೋ ಎದುರುಕೊಂಡು ಅವರೇ ಸತ್ತೋದ ಮೇಲೆ ನಾಗಿ ಇಂದಿಗೂ ಅಂಬಾ ಎಂದು ತುಂಗೆಯ ಕರೆದು ದೆವ್ವವಾಗಿ ಕತ್ತಲಲ್ಲಿ ತಿರುಗಿತಿರುವವಳು ಎಂಬರು. ಕೆಲರು ಹುಣ್ಣಿಮೆ ರಾತ್ರಿಯಲ್ಲಿ ಅಸ್ಥಿಪಂಜರವೆರಡು ಕೇಕೆ ಹಾಕುತ್ತಾ ಮಾದಿ ಸಿಂಗರ ಅಟ್ಟುತ್ತಿರುವವು ಎಂಬರು. ಸೊ ಇದನ್ನು ಕೇಳಿರ್ತಕ್ಕಂಥ ಕೆಲವೊಂದಷ್ಟು ಜನ ಏನೇನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೋಗಿದ್ಲಲ್ಲ ಹುಡುಗಿ ತುಂಗೆದನವನ್ನು ಹುಡುಕೊಂಡು ಬರಬೇಕು ಅಂಥೇಳಿ, ಅವಳು ಪ್ರತಿ ಸಂದರ್ಭದಲ್ಲೂ ಅಂಬಾ ಅಂಥೇಳಿ ಆ ತುಂಗೆದನವನ್ನು ಹುಡುಕ್ತಾ ಇದ್ದಾಳೇನೋ, ಆ ಅಸ್ಥಿಪಂಜರ ಹಾಗೆ ಹುಡುಕಾಡ್ತಿದೆಯೇನೋ. ಅದೇ ರೀತಿಯಲ್ಲಿ ಸಿಂಗ ಮತ್ತು ಮಾದಿ ಏನು ಸತ್ತೋಗಿದಾರಲ್ಲ ಅವರಿಬ್ಬರನ್ನ ಈ 2 ಅಸ್ಥಿಪಂಜರಗಳು ಓಡಾಡಿಸ್ಕೊಂಡಿರ್ಬೋದು ಅಂಥೇಳಿ ಊರಿನ ಜನ ಮಾತಾಡ್ತಾ ಹೋಗ್ತಾರೆ. ಈ ಒಂದು ಕಥನಕಾವನ ಅಥವಾ ಕಥನಕಾವ್ಯ ನಮಗೆ ಏನನ್ನು ತೋರ್ಪಡಿಸುತ್ತೆ ಅಂತ ಹೇಳಿದ್ರೆ, ಪ್ರಕೃತಿಯ ಒಳಗಡೆ ನಾವು ಹೇಗೆ ಒಬ್ಬರನ್ನೊಬ್ಬರು ಮತ್ತೆ ನಾವು ಪ್ರಕೃತಿಗೆ ಹೇಗೆ ಸೇರಿಕೊಂಡ್ವಿ ಅನ್ನೋದ್ರ ಜೊತೆಗೆ, ಒಂದು ಹುಡುಗಿ ತನ್ನ ಮಲತಾಯಿಯ ಮೂಲಕವಾಗಿ ಎಂತೆಂತಹ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಅನ್ನೋದನ್ನು ಕೂಡ ಈ ಒಂದು ನಾಗಿ ಕವನದ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.